ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿ ಟಿ ಯು ಗುರು. ಈ ವಿಡಿಯೋದಲ್ಲಿ ವಿ ಟಿ ಯು ಎಕ್ಸಾಮಿನೇಷನ್ ಸೆಕ್ಷನಿಂದ ಹೊಸ ಸರ್ಕ್ಯುಲರ್ ರಿಲೀಸ್ ಆಗಿದೆ 10th ಆಗಸ್ಟ್ 2026ಗೆ. ಈ ಒಂದು ಹೊಸ ಸರ್ಕ್ಯುಲರಲ್ಲಿ ಏನಿದೆ ಅಂತ ನಾನು ನಿಮಗೆ ಬಹಳ ಸಿಂಪಲ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಈ ಸರ್ಕ್ಯುಲರಲ್ಲಿ ಎಕ್ಸಾಮಿನೇಷನ್ ಸೆಕ್ಷನಿಂದ ಇಶ್ಯೂ ಆಗುವ ವೇರಿಯಸ್ ಡಾಕ್ಯುಮೆಂಟ್ಸ್ಗೆ ಅಪ್ಲಿಕೇಶನ್ ಮಾಡುವ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ವಿ ಟಿ ಯು ಅಫಿಷಿಯಲ್ ವೆಬ್ಸೈಟಲ್ಲಿ ನೋಟಿಫೈ ಮಾಡಿರೋ ಪ್ರಕಾರ ಕೆಲವು ಡಾಕ್ಯುಮೆಂಟ್ಸ್ನ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ಡೆಲಿವರಿ ಆ್ಯಂಡ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂದರೆ EDDTS ಪೋರ್ಟಲ್ ಮೂಲಕ ಪಡೆಯಬಹುದು. EDTS ಪೋರ್ಟಲ್ ಮೂಲಕ ಅಪ್ಲೈ ಮಾಡ್ಬೋದಾದ ಡಾಕ್ಯುಮೆಂಟ್ಸ್ ಯಾವ್ಯಾವ ಅಂದರೆ, ಮೊದಲನೇದು ಅಫಿಷಿಯಲ್ ಟ್ರಾನ್ಸ್ಕ್ರಿಪ್ಟ್ ಇಶ್ಯೂಗೆ ಅಪ್ಲಿಕೇಶನ್ ಇದೆ. WESಗೆ ಡಾಕ್ಯುಮೆಂಟ್ಸ್ ಡೈರೆಕ್ಟಾಗಿ ಸೆಂಡ್ ಮಾಡಲು ವಿಡಿಯೋಗೆ ಇಮೇಲ್ ಮೂಲಕ ರಿಕ್ವೆಸ್ಟ್ ಮಾಡಲು ಅಪ್ಲಿಕೇಶನ್. ಅದಾದಮೇಲೆ NCEES, CES, IQAS ಅಥವಾ ಯೂನಿವರ್ಸಿಟಿಗೆ ಡಾಕ್ಯುಮೆಂಟ್ಸ್ ಡೈರೆಕ್ಟಾಗಿ ಸೆಂಡ್ ಮಾಡಲು ವಿಡಿಯೋಗೆ ಇಮೇಲ್ ಮೂಲಕ ರಿಕ್ವೆಸ್ಟ್ ಮಾಡಲು ಅಪ್ಲಿಕೇಶನ್. ಮತ್ತು UG/PG ಕೋರ್ಸಸ್ಗೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಇಶ್ಯೂಗೆ ಅಪ್ಲಿಕೇಶನ್. UG/PG ಮಾರ್ಕ್ಸ್ ಕಾರ್ಡ್ ಎಕ್ಸ್ಟ್ರಾಕ್ಟ್ಗೆ ಅಪ್ಲಿಕೇಶನ್. ಡಾಕ್ಯುಮೆಂಟ್ಸ್ ಅಟೆಸ್ಟೇಷನ್ಗೆ ಅಪ್ಲಿಕೇಶನ್. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್. ಮೈಗ್ರೇಷನ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್. ಸೊ VTU ಸರ್ಕ್ಯುಲರ್ ಪ್ರಕಾರ ಎಕ್ಸಾಮಿನೇಷನ್ ಸೆಕ್ಷನಿಂದ ಪ್ರತಿದಿನ ಹೆಚ್ಚು ಸಂಖ್ಯೆಯಲ್ಲಿ ಅಪ್ಲಿಕೇಶನ್ ಬರುತ್ತೆ ಅಂತೆ. ಸೊ ಅದರಿಂದ ಅಪ್ಲಿಕೇಶನ್ ಪ್ರೊಸೆಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ವೇಟ್ ಮಾಡಿರಿ. ಅಪ್ಲಿಕೇಶನ್ ಆದ ತಕ್ಷಣವೇ ನಿಮಗೆ ನೆಕ್ಸ್ಟ್ ಡೇನೇ ಬಂದುಬಿಡುತ್ತೆ ಅಂತ ರೀತಿ ಮೈಂಡ್ ಸೆಟ್ ಇಟ್ಕೊಂಡು ಕುಂದ್ರಕ್ಕೆ ಹೋಗಬೇಡಿ. ಸೊ ಟೈಮ್ ಬೇಕಾಗುತ್ತೆ. ಆ್ಯಂಡ್ ಪ್ರೋಸೆಸ್ ಆದ ಡಾಕ್ಯುಮೆಂಟ್ಸ್ನ ಸ್ಟೂಡೆಂಟ್ಸ್ EDTS ಪೋರ್ಟಲ್ಗೆ ಅಪ್ಲೋಡ್ ಮಾಡಲಾಗುತ್ತೆ. ಸೊ ಜೊತೆಗೆ ಅಪ್ಲಿಕೇಶನ್ನ ನೀವು ಏನು ಮೆನ್ಷನ್ ಮಾಡಿರ್ತೀರ ಆ ಒಂದು ಅಡ್ರೆಸ್ಗೆ ಡಿಸ್ಪ್ಯಾಚ್ ಕೂಡ ಮಾಡ್ತಾರೆ. ಓಕೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ, ನೀವು ಪರ್ಸ್ನಲಿ ಹೋಗಿ VTUಗೆ ವಿಸಿಟ್ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ಕ್ಲಿಯರಾಗಿ VTU ಅವರು ಕೊಟ್ಟಿದ್ದಾರೆ. ಓಕೆ. ಸೊ ಗೊತ್ತಾಯ್ತಲ್ಲ, ಈ ಒಂದು ಟೋಟಲ್ 8 ಅಪ್ಲಿಕೇಶನ್ಸ್ ಅನ್ನೋದಿದೆ. ಆ್ಯಂಡ್ ಓಕೆ ಸ್ಟೂಡೆಂಟ್ಸ್, ಈ ವಿಡಿಯೋ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.